ವೆಂಕಟನಾಯಕನ ಮಗ ಏನು ಗಣಿ ಅಂತಂದ್ರೆ ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಿ? ನಮ್ಗೆ ಸವಲತ್ತು ಕೊಡ್ತಾರೆ, ನಮ್ಮ ಮನೆ ಹಾಕ್ಯಾರಿ, ನಮ್ಗೆ 2,000 ರೂಪಾಯಿ ತಿಂಗಳು 2,000 ರೂಪಾಯಿ ಹಾಕ್ಯಾರಿ, ನಮ್ಮ ಮಕ್ಳು ಸಾಲಿಗೆ ಅನುಕೂಲ ಆದ್ರಿ, ಬಸ್ ಫ್ರೀ ಆದ್ರಿ. ಈಗ ನಿಮ್ ಬಲ್ಲಿ ವಿಧಾನಸಭೆ ಉಪಚುನಾವಣೆ ಬಂದದ್ರಿ. ಹೌದು ಸರ್. ಶಾಸಕರು ತೀರ್ಕೊಂಡಿದ್ಕ. ಹೌದು ಸರ್. ಹೌದ್ರಿ. ಈಗ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತಿರಿ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ಗೆ ಹಾಕ್ತಿರಿ? ಹೌದ್ರಿ. ಅಂದ್ರ ವೇಣುಗೋಪಾಲ್ ದನಿಗೆ ಹಾಕ್ತೀವಿ ನಾವು. ವೇಣುಗೋಪಾಲ್ ದನಿ. ಮತ್ತೆ ಬಿಜೆಪಿಗೆ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದವ್ರು ಸಿದ್ದರಾಮಯ್ಯ 5 ಭಾಗ್ಯ ಕೊಟ್ಟನ್ರಿ. ಈಗ ಬಿಜೆಪಿ ಅವ್ರು ನಿಮ್ಗೆ ರೊಕ್ಕ ಕೊಡ್ತೀನಿ ಅಂತಾರ. ರೊಕ್ಕ 1 ಕೋಟಿ ಕೊಟ್ರೆ ಹಾಕಂಗ್ರಿ, 1 ಲಕ್ಷ ಅಲ್ರಿ, 1 ಕೋಟಿ ಕೊಟ್ರೆ ಹಾಕಂಗ್ ನಾವು ಕಾಂಗ್ರೆಸ್ಗೆ ಹಾಕೋದು. ಕಾಂಗ್ರೆಸ್ಗೆ ಹಾಕೋದು. 1 ಕೋಟಿ ಕೊಟ್ಟರು ಬಿಜೆಪಿ ಓಟ್ ಹಾಕಂಗ್ರಿ, ಕಾಂಗ್ರೆಸ್ಗೆ ಹಾಕಂಗ್ರಿ. ಮತ್ತು ನಮ್ಮ ರಾಹುಲ್ ಗಾಂಧಿ, ಖರ್ಗೆ ಸಾಹೇಬ್ರು, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ ಮತ್ತೊಂದು ಸ್ಕೀಮ್ ಮಾಡ್ಯಾರ. ಈಗ 1 ಲಕ್ಷ ರೂಪಾಯಿ ಕೊಡ್ತಾರೆ 1 ವರ್ಷಕ್ಕೆ ಮಹಿಳೆಯರಿಗೆ. ಮತ್ತು ಈಗ ಬಿಟ್ಟಾರೆ ಅವ್ರು. ನಾವು ಒಟ್ಟು ಕಾಂಗ್ರೆಸ್ಗೆ ಹಾಕೋದು. ನಿಮ್ಮಲ್ಲಿ ಎಮ್ ಎಲ್ ಎಲೆಕ್ಷನ್ ಬಂದದ, ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ ಪಕ್ಷಕ್ಕೆ ವೇಣುಗೋಪಾಲ್ ಹಾಕಿದ್ವಿ, ಸಿದ್ದರಾಮಯ್ಯನ ಅಭಿಮಾನಿಗೋಸ್ಕರ. ಸಿದ್ದರಾಮಯ್ಯನ ಅಭಿಮಾನಿಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀರಿ? ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜೀವ ಇರೋವರೆಗೆ. ನಿಮ್ಮ ಜೀವ ಇರೋವರೆಗೂ? ಜೀವ ಇರೋವರೆಗೆ, ನಮ್ಮ ಸ್ವಾಭಿಮಾನ ಎಷ್ಟುವರೆಗೆ ಅಲ್ಲಿವರೆಗೆ ನಮ್ಮ ಸಿದ್ದರಾಮಯ್ಯನ ಪರವಾಗಿ ಓಟ್ ಹಾಕೋದು. ಈಗ ನಿಮ್ಮಲ್ಲಿ ಉಪಚುನಾವಣೆ ಬಂದದ್ರಿ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡ್ರಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡ್ರಿ. ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ತಮ್ಗೇನೇನು ಒಳ್ಳೇದಾಗ್ಯದ? ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತಾವೆ ರೀ. ಹಾಂ ರೀ. ಕರೆಂಟ್ ಫ್ರೀ ಕೊಟ್ಟಾರ್ರಿ. ಹಾಂ ರೀ. ಬಸ್ ಫ್ರೀ ಅದ ರೀ. ಹಾಂ ರೀ. ಅಕ್ಕಿ ಕೊಡಕತ್ತೆ, ಅಕ್ಕಿ ರೊಕ್ಕ ಹಾಕತ್ತಾರ ರೀ. ಹಾಂ ರೀ. ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬ ವಿದ್ಯಾರ್ಥಿಗಳಿಗೆ ಅದು ರೊಕ್ಕ ಹಾಕತ್ತಾರ ರೀ. ಹೌದು ರೀ. ಮತ್ತು ಇದನ್ನು ಬಿಟ್ಟು ಮತ್ತೆ ನಾವು ಬೇರೆ ಪಕ್ಷಕ್ಕೆ ಯಾಕೆ ಓಟ್ ಹಾಕಂಬ್ರಿ? ಅಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಾರಿ. ಈಗ ಬಿಜೆಪಿ ಅವ್ರು ಬಂದು ನಿಮ್ದು ಒಂದು ಓಟ್ ಹಾಕ್ರಿ, ನಿಮಗೆ ರೊಕ್ಕ ಕೊಡ್ತೀವಿ ಅಂತಾರ. 1 ಲಕ್ಷ, ನನಗೆ 1 ಲಕ್ಷ ಕೊಡ್ತೀವಿ ಅಂದ್ರೆ ನಾವು ಓಟ್ ಹಾಕೋದೇ ಇಲ್ಲ ಅವ್ರಿಗೆ. ಯಾರಿಗೆ? ಬಿಜೆಪಿ ಓಟೇ ಹಾಕಲ್ರಿ ನಾವು. ಬಿಜೆಪಿ ಒಟ್ಟ ಕಾಂಗ್ರೆಸ್ಗೆ ಹಾಕಾರ ನಾವು. ಕಾಂಗ್ರೆಸ್ಗೆ. ಅವ್ರು ಕಾಂಗ್ರೆಸ್ಸಿಂದ ನಿಮ್ಗೆ ಒಳ್ಳೇದಾಗ್ಯದ, ನೀವು ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ನಮ್ಗೆ ಒಳ್ಳೇದಾಗ್ಯದ, ಬಡವರಿಗೆ ಆಗ್ಯದ ಒಳ್ಳೆ, ನಮಗೆ ಒಳ್ಳೇದಾಗ್ಯದ ರೀ. ಬಡವರ ಪಕ್ಷ ಕಾಂಗ್ರೆಸ್ಸಿಗೆ ನಾವು ಓಟ್ ಹಾಕಾರಿ. ನಮ್ಗೆ 1 ಲಕ್ಷ ಕೊಡ್ತೀವಿ ಅಂದ್ರೆ ನಂದು 1 ಓಟಿಗೆ 1 ಲಕ್ಷ ಕೊಡ್ತೀವಿ ಅಂದ್ರೆ ನಾವು ಓಟ್ ಹಾಕೋದಲ್ರಿ. ಒಟ್ಟ ಕಾಂಗ್ರೆಸ್ಗೆ ಓಟ್ ಹಾಕಾರ ನಾವು. ಕಾಂಗ್ರೆಸ್ಗೆ ಓಟ್ ಹಾಕಾರ ನಾವು. ಅಂದ್ರೆ ನಿಮ್ಮಲ್ಲಿ ಕಾಂಗ್ರೆಸ್ಸಿಂದ ಯಾರು ನಿಂತಾರ? ವೇಣುಗೋಪಾಲ್ ನಾಯ್ಕ ನಿಂತಾನ್ರಿ. ಅಂದ್ರೆ ವೇಣುಗೋಪಾಲ್ ನಾಯ್ಕ, ವೇಣುಗೋಪಾಲ್ ಅಣ್ಣರಿಗೆ ಓಟ್ ಹಾಕಾರ ನಾವು. ಅವ್ರಿಗೆ ಓಟ್ ಹಾಕಾರ. ಅವ್ರಿಗೆ ಓಟ್ ಹಾಕಾರ. ಅಂದ್ರೆ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋರು.